ಹಲೋ ನಮಸ್ಕಾರ ನಿಮಗೆಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೆನ್ನೆಯ ವಿಲಾಗ್ ನೀವು ನೋಡಿರ್ತೀರ ಎಲ್ಲರೂ, ಮೈಸೂರಲ್ಲಿ ಏನೇನಾಯಿತು ಅಂತ. ಅದರ ಕಂಟಿನ್ಯೂಯೇಷನ್ ಇಲ್ಲಿ ಇದೆ. ನೆಕ್ಸ್ಟ್ನೇ ದಿನ ಶ್ರೇಯಾ ಯಾವುದೋ ಒಂದು ಹೊಸ ಪಾರ್ಕ್ ನೋಡಿದ್ದೀನಿ ಅಂತಂದು, ಸೊ ಅವಳು ನಮ್ಮ 3 ಜನನೂ ಆ ಪಾರ್ಕಿಗೆ ವಾಕಿಂಗಿಗೆ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಈಗ ನಾವೆಲ್ಲ ಆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಈ ಹೋಗೋ ಪ್ಲೇಸಲ್ಲಿ ಏನೇನೆಲ್ಲ ಕಾಮಿಡಿ ಆಗುತ್ತೆ, ಏನೇನೆಲ್ಲ ಸೀರಿಯಸ್ ಆಗಿರೋದಾಗುತ್ತೆ, ಅದನ್ನೆಲ್ಲ ನೋಡ್ಕೊತ ಹೋಗೋಣಂತೆ. ಬನ್ನಿ, ಮತ್ತೆ ತಡ ಮಾಡ್ದೆ ಇನ್ನು ನನ್ನ ವಿಲಾಗ್ ಶುರು ಆಗ್ತದೆ. ಮದುವೆ ಆಗೋ ಗಂಡಸರನ್ನ ಹೆಂಗೆ ಕಂಡು ಹಿಡಿಯೋದು ಅಂದರೆ, ನಾವು ಬರೀ ದೇವಾಗಿ ಏನಾದರೂ ಹಿಡ್ಕೊಂಬರ್ತೀವಿ ಕೈಯಲ್ಲಿ ಈ ಥರದ್ದು, ಇಲ್ಲ ಅಂದರೆ ವ್ಯಾನಿಟಿ ಬ್ಯಾಗು ಅಂಥವಿತ್ತು ಅಂತಂದರೆ ಗಂಡಸರಿಗೆ ಮದುವೆ ಆಗಿದೆ ಅಂತ. ಪಾರ್ಕ್ ಹತ್ರ ಹೋಗಿ ವಾಕ್ ಮಾಡೋಣ ಅಂತಂದು ನಮ್ಮ ಪ್ಲ್ಯಾನ್ ಇದ್ದಿದ್ದು. ಆದರೆ ಏನು ಮಾಡ್ತೀರಾ, ಪಾರ್ಕ್ ಹತ್ರ ಹೋಗೋದೇ ದೊಡ್ಡ ವಾಕಿಂಗ್ ಪಾತ್ ಆಗಿತ್ತಿದ್ದು. ಹೋಗ್ತಾ ಇದ್ದೀವಿ, ಇನ್ನೂ ಪಾರ್ಕ್ ಸಿಗ್ತಾನೆ ಇಲ್ಲ. ಕೊನೆಗೆ ಇನ್ನೊಂದು ಡೌಟ್ ಏನಾಗಿತ್ತು ಅಂತಂದರೆ, ನಿಜವಾಗ್ಲೂ ಪಾರ್ಕ್ ಹತ್ರನೇ ಹೋಗ್ತಾ ಇದ್ದೀವ ಇಲ್ಲ ಅನ್ನೋದು ಡೌಟ್ ಇತ್ತು. ಪಾರ್ಕ್ ಹತ್ರ ಬಂದು ಬರುತ್ತೆ ಇಲ್ಲ ನೋಡೋಣ. ಇಲ್ಲ ಪೋತ್ತಾ ಇದ್ದೀವಿ ಪಾರ್ಕ್ ಹತ್ರ. ಕೊನೆಗೂ ಆಲ್ಮೋಸ್ಟ್ ಒಂದು 2 ಕಿಲೋಮೀಟ್ರ್ ನಡೆದ ಮೇಲೆ ಪಾರ್ಕ್ ಹತ್ತಿರ ಬಂದ್ವಿ. ನಾವು ಪಾರ್ಕಲ್ಲಿ ವಾಕ್ ಮಾಡೋಣ ಅಂದ್ಕೊಂಡಿದ್ವಿ, ಬಟ್ ಏನು ಮಾಡ್ತೀರಾ, ಇಲ್ಲೇ ಆಲ್ಮೋಸ್ಟ್ 2 ಕಿಲೋಮೀಟ್ರ್ ವಾಕ್ ಆಗಿತ್ತು. ಅಂದ್ರೂ ಬಿಡಲಿಲ್ಲ, ಒಂದು 4 to 6 ರೌಂಡ್ಸ್ ವಾಕ್ ಮಾಡಿದ್ವಿ. ಅದಕ್ಕಿಂತ ಮುಂಚೆ ನೀವು ನೋಡಿದ್ರಲ್ಲ ನಮ್ಮ ಜರ್ನಿ ಹೇಗಿತ್ತು ಅಲ್ಲಿಂದ ಅಲ್ಲಿವರೆಗೂ ಅಂತ. ಹಾಗೆಯೇ ನೀವೇನಾದರೂ ನನ್ನ ಚಾನಲ್ಗೆ ಮೊದಲನೇದಾಗಿ ಬಂದಿದ್ದಲ್ಲಿ, ಇದೇ ಫಸ್ಟ್ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಬೇರೆ ಡೈಲಿ ವಿಲಾಗ್ಸ್ ಕೂಡ ಹಾಕಿರ್ತೀನಿ, ಅದನ್ನು ನೋಡೋದನ್ನು ಮರಿಬೇಡಿ. ಹಾಗೆ ಲೈಕ್, ಶೇರ್, ನಿಮ್ಮ ಅನಿಸಿಕೆ ಏನಾದರೂ ಆಗಿರ್ಬೋದು, ಅದನ್ನು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಒಳ್ಳೇದನ್ನಿಸ್ತು ಈ ವಿಲಾಗ್ ಚೆನ್ನಾಗಿದೆ ಅಂತಂದರೆ ಚೆನ್ನಾಗಿದೆ ಅಂತಂದು ಮಾಡಿ, ಇಲ್ಲ ಅಂತಂದರೆ ಇಲ್ಲ ಅಂತಂದು ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹೋಗೋದು 2,500 ಆಗುತ್ತಲ್ಲ, ಅದನ್ನು ಹೇಳ್ತೀನಿ. ಮದುವೆ ಗಂಡಿಸ್ತಿತ್ತು ನೋಡ್ಕೊಂಡಿದ್ದೀನಿ, ಹೇಳ್ಬೇಕು ಅಂತ ಗೊತ್ತಾಗಿತ್ತು ಮದುವೆ ಬಗ್ಗೆ. ಮೈಸೂರಲ್ಲಿ ಎಲ್ಲ ಏರಿಯಾಗಳಲ್ಲೂ 1-2 ಪಾರ್ಕ್ಗಳಿದ್ದೇ ಇರ್ತವೆ. ಅದೊಂದು ಮಾತ್ರ ಬಹಳ ಚೆನ್ನಾಗಿರುತ್ತೆ. ಹತ್ತಿರದಲ್ಲೇ ಯಾವುದಾದ್ರೂ ಒಂದು ಪಾರ್ಕ್ ಇದ್ದೇ ಇರುತ್ತೆ. ನೀವು ಸಾಯಂಕಾಲದ ಹೊತ್ತು ವಾಕಿಂಗ್ ಮಾಡಬೇಕು ಅಂತಂದರೆ ಪಾರ್ಕ್ ಸಿಕ್ಕೇ ಸಿಗುತ್ತೆ. ನೀವು ಆರಾಮಾಗಿ ವಾಕ್ ಮಾಡಿಕೊಂಡು ಮನೆಗೆ ಬರ್ಬೋದು. ಇದೇ ಥರನೇ ವಾತಾವರಣ ಇರುತ್ತೆ. ಎಲ್ಲ ಪಾರ್ಕ್ಗಳಲ್ಲೂ ಒಳ್ಳೆ ಗ್ರೀನ್ರಿ ಮೇಂಟೈನ್ ಮಾಡಿರ್ತಾರೆ. ಹಾಗೆಯೇ ಒಂದಿಷ್ಟು ಜಿಮ್ ಎಕ್ವಿಪ್ಮೆಂಟ್ಸ್ ಇರ್ತವೆ, ಮಕ್ಳಿಗೆ ಆಟ ಆಡೋಕ್ಕೆ ಜಾಗನೂ ಇರುತ್ತೆ. ನೀವು ಕೂತ್ಕೊಂಡು ಆರಾಮ್ ಮಾಡೋದಕ್ಕೂ ಒಳ್ಳೆ ಪ್ಲೇಸಸ್ ಇರುತ್ತೆ. ಇಲ್ಲಿ ಆ ಹುಡುಗ ಏನೋ ಕ್ರಿಕೆಟ್ ಆಡ್ತಾ ಬಾಲ್ ಕಳ್ಕೊಂಬಿಟ್ಟಿದ್ದ. ಆ ಕ್ರಿಕೆಟ್ ಬಾಲ್ನ ನಾವು ಹುಡ್ಕೋಣ ಅಂತಂದು ಹೋದರೆ ಎಲ್ಲಿ ಹಾಕಿದ್ದೀವಿ ಅಂತಂದು ಹೇಳಿದ್ರೆ ಕರೆಕ್ಟಾಗಿ ಹೇಳಲೇ ಇಲ್ಲ ಅವನು. ನಾವು ಸುತ್ತಮುತ್ತ ಎಲ್ಲ ಹುಡ್ಕೋಕ್ಕೆ ಅಂತಂದು ಹೆಲ್ಪ್ ಮಾಡಿದ್ವಿ, ಬಟ್ ಸಿಗಲಿಲ್ಲ. ಆಮೇಲೆ ಅಲ್ಲಿಂದ ಯಾರೋ ಬಂದು ಜಾಗ ಅಲ್ಲೆಲ್ಲ ಕಾಣಿಸ್ತಂತ ಹುಡುಕೊಟ್ರು. ವಾರ್ ಅಲ್ಲಿ ಸ್ಟಾರ್ಟ್ ಆದರೆ ಇಲ್ಲಿ ಇಂಟರ್ನಲ್ ವಾರ್ ಸ್ಟಾರ್ಟ್ ಆಗುತ್ತೆ. ಈ ಭಾಷೆ ಎಲ್ಲ ನಮಗೆ ಗೊತ್ತಿಲ್ಲಪ್ಪ, ಯಾವುದೋ ಭಾಷೆ ಬೇರೆ ಹೇಳ್ತಿದೆಯಾ, ಏನು ಸ್ಟಾರ್ಟ್ ಆಗುತ್ತೆ. ಇಂಟರ್ನಲ್ ವಾರ್ ಯಾವುದ್ರದ್ದು, ಯಾವುದೋ ಒಂದು ಆನಿಮಲ್, ಹೋಮೋಸೇಪಿಯನ್. ವಾಕ್ ಮುಗಿಸಿ ಹೊರಗೆ ಹೋದ್ಮೇಲೆ ರೆಸ್ಯೂಮ್ ಮಾಡ್ತೇನೆ. ಇವತ್ತಿನ ನಮ್ಮ ವಾಕ್ ಟೂರ್ ಗೈಡ್ ಮುಂದೆ ಹೋಗ್ತಿದ್ದಾರೆ, ನಾವು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲೈತೆ ಇಲ್ಲ ಬಾರೋ, ಎಷ್ಟು ಚೆನ್ನಾಗಿ ಸಣ್ಣ ಪಾಂಡ್ನ ಮೇಂಟೈನ್ ಮಾಡಿದ್ದಾರೆ ನೋಡಿ ಇವರು. ಇದನ್ನೆಲ್ಲ ಮುಗಿಸ್ಕೊಂಡು ಇನ್ನು ನಮ್ಮ ವಾಕಿಂಗ್ ಮುಗೀತು, ಹೊರಗಡೆ ಹೊರಟ್ವಿ.
ವಾಪಸ್ ಹೊರಟಿದ್ದೀವಿ ಈಗ ವಾಕ್ ಮುಗಿಸಿ. ರೂಬಿಕ್ಸ್ ಕ್ಯೂಬ್ ಬೇಕಿದ್ದರಿಂದ ಸ್ವಲ್ಪ ಹತ್ತಿರದಲ್ಲೇ ಇದ್ದ SLV ಬುಕ್ ಸ್ಟೋರ್ ಅಂತ ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ. ಈಗ 3x3 ರೂಬಿಕ್ಸ್ ಕ್ಯೂಬ್ ಬೇಕಿತ್ತು, ಅದಕ್ಕೆ ಹೋಗ್ತಿದ್ದೀವಿ. ಯಾರು ಏನು ಅಂತ ಗೊತ್ತಾಗ್ತಿಲ್ಲ. ರೂಬಿಕ್ಸ್ ಕ್ಯೂಬ್ ನೋಡ್ತಾ ಇದ್ದೀವಿ. ಆಗಲೇ ಕೇಳಿಸ್ಕೊಂಡ್ರಲ್ವಾ, ಅಲ್ಲಿ ಯಾರು ಏನು ಎತ್ತ ಯಾರ ಹತ್ರ ಕೇಳಬೇಕು ಎಲ್ಲಿ ತಗೋಬೇಕು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. 3x3 ಸಿಗಲಿಲ್ಲ, 4x4 5x5 ಸಿಕ್ತು, ತಗೊಂಡು ಬಂದ್ವಿ. ಬಟ್ ಕ್ವಾಲಿಟಿ ಒಂದು ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಅದಕ್ಕೆ 5x5 ಪರವಾಗಿಲ್ಲ, ಚೆನ್ನಾಗಿತ್ತು. 4x4ನ ವಾಪಸ್ ಕಳಿಸ್ಬಿಟ್ವಿ. ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ? ವಾಕಿಂಗಿಗೆ ಅಂತಂದು ಬಂದು ಎಂಥ ಕೆಲಸ ಮಾಡ್ತಿದ್ದೀವಿ ನೋಡಿ. ಇಲ್ಲಿ ಕಾಶಿ ಚಾಟ್ಸ್ ಅಂತಂದಿದೆ, ಅಲ್ಲಿ ಗೋಲ್ಗಪ್ಪ ತಿನ್ನೋದಕ್ಕೆ ಅಂತಂದು ಹೋಗ್ತಾಯಿದ್ದೀವಿ. ನಾನು ತಿನ್ನಲ್ಲ, ಇವರೆಲ್ಲ ತಿಂತಾರೆ. ನಾನು ಸುಖಾಪುರಿ ತಿಂತೀನಿ, ಗೋಲ್ಗಪ್ಪ ತಿನ್ನಲ್ಲ ಯಾವಾಗಲೂ ಅಷ್ಟೇ. ನೋಡಿ ಇವಾಗ ಕಾಶಿ ಚಾಟ್ಸ್ ಅಂತ ಇದೆ. ನಾನು ಸುಖಾಪುರಿ ಎಲ್ಲ ವಾಕೆಲ್ಲ ಏನು ಮಾಡ್ತಿದ್ದೀವಿ ಅಂತ ಪ್ರೂಫ್ ಹಂಗೆ ವಾಪಸ್ ಮಿಸ್ ಆಯ್ತು. ಆಯ್ತು. ಸೊ ಫೈನಲಿ ನಮ್ಮ ಸುಖಾಪುರಿ ರೆಡಿಯಾಗಿ ನಮ್ಮ ಕೈಗೆ ಬಂತು. ಈ ಶಾಪ್ ಕಾಶಿ ಚಾಟ್ಸ್ ಎಲ್ಲಿದೆ ಅಂತಂದರೆ ಎಕ್ಸಾಕ್ಟ್ಲಿ ಇದು ಆ ಕ್ಲಾಕ್ ಟವರ್ ಆಪೋಸಿಟ್ ಸಂಗಮ್ ಸರ್ಕಲಲ್ಲಿ, ಅಲ್ಲಿಂದ ಮುಂದೆ ಬಂದರೆ SBI ಬ್ಯಾಂಕ್ ಬರುತ್ತೆ, ಅದ್ರ ಮುಂದ್ಗಡೆನೇ ಇರ್ತಾರೆ. ಕಾಶಿ ಚಾಟ್ಸ್ ಅಂತ ಹೆಸರು. ಇದಾದಮೇಲೆ ನಮ್ಮ ನೆಕ್ಸ್ಟ್ ವರ್ಕ್ ಸ್ವಲ್ಪ ಮೋರಲ್ಲಿ ಏನೋ ಒಂದಿಷ್ಟು ತೊಗೊಳೋದಿತ್ತು, ಅದನ್ನು ತೊಗೊಂಡ್ವಿ. ಅದನ್ನು ತೊಗೊಂಡು ಮತ್ತೆ ಮನೆ ಕಡೆ ವಾಕ್ ಮಾಡ್ಕೊತ ಹೊರಟ್ವಿ. ಈಗ ಅಲ್ವಾ ಒಂದು ದಿನದಲ್ಲಿ ನಾವು ಏನೇನೆಲ್ಲ ಮಾಡಿದ್ವಿ ಅಂತ. ಇದು ಇಲ್ಲಿಗೆ ಮುಗ್ದಿಲ್ಲ, ಇನ್ನೂ ಒಂದು ವಿಡಿಯೋ ಬರುತ್ತೆ. ಇದೇ ಡೇ ಇನ್ನೂ ಕಂಟಿನ್ಯೂಯೇಷನ್ ಇದೆ, ನೀವು ಅದನ್ನು ನೋಡೋದು ಮರಿಬೇಡಿ. ಇಲ್ಲಿವರೆಗೂ ಏನು ವಿಡಿಯೋ ನೋಡಿದರೆ ಅದು ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನನ್ನ ವಿಡಿಯೋಗೆ. ಹಾಗೆಯೇ ನಿಮಗೆ ನಾನು ಮಾಡ್ತಾ ಇರೋ ವೀಡಿಯೋಸ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ನಿಮಗೆ ಇಷ್ಟ ಏನಾಯಿತು, ಇಷ್ಟ ಏನಾಗ್ತಿಲ್ಲ. ನೆಕ್ಸ್ಟ್ನೇ ಟೈಮ್ ಅದು ಏನಿದೆ ತಪ್ಪನ್ನು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಹಾಗೆ ನಿಮಗೆ ನಾನು ಮಾಡ್ತಾ ಇರೋ ಡೈಲಿ ವಿಲಾಗ್ಸಲ್ಲಿ ಇಂಥದ್ದೇನಾದರೂ ಒಂದು ಎಲಿಮೆಂಟ್ ಆ್ಯಡ್ ಮಾಡಿ, ಅಲ್ಲ ಇಂಥದ್ದೇನಾದರೂ ಒಂದು ಗೇಮ್ ಆಡಿ ಆ್ಯಡ್ ಮಾಡಿ ಅಂತಂದರೆ ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಕೊನೆಯದಾಗಿ ಇನ್ನೇನು ಇಲ್ಲಿಗೆ ನನ್ನ ವಿಡಿಯೋ ಮುಗಿಯುತ್ತೆ. ಸೈನಿಂಗ್ ಆಫ್, ಬಾಯ್ ಬಾಯ್. ವಾಪಸ್ ಬಂದ್ವಿ, ಗೇಟ್ ತೆಗಿತಾ ಇದ್ದಾರೆ ಈಗ ಶ್ರೇಯಾ ಕಾಂಚಿ ಅವರು. ನೆಕ್ಸ್ಟ್ ಹೋಗುತ್ತಿದ್ದಾರೆ ಸುಕೃತ ಕಾಂಚಿ ಅವರು, ಅಮಿತ್ ರಾಹುಲ್, ಪ್ರಿಯಾಂಕ್ ಅವರು ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ನಾನು ಹೋಗ್ತೀನಿ.